ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಒಂದು ಕುಟುಂಬ, ಒಂದು ದೇವಸ್ಥಾನ, ಒಂದು ತಪ್ಪು ಅರ್ಥ. ಆದರೆ ಅದೇ ಕ್ಷಣದಲ್ಲಿ ಎಲ್ಲರ ಮನಸ್ಸುಗಳಲ್ಲಿ ಹುಟ್ಟೋ ಅನುಮಾನ, ದ್ವೇಷಗಳು, ಪ್ರೀತಿ. ಗೌರಿ ಮಾಡಿದ ಒಂದು ಸಣ್ಣ ಕೆಲಸ ಹೇಗೆ ದೊಡ್ಡ ಗಲಾಟೆಗೆ ಕಾರಣ ಆಯಿತು ಎಂಬುದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಸಂಚಿಕೆ ಶುರುವಾಗುವುದು ದೇವಸ್ಥಾನದಲ್ಲಿ. ಅಲ್ಲಿ ಕಾಂತಲಕ್ಷ್ಮಿ ಅಚಾನಕ್ ಆಗಿ ಬರುತ್ತಾಳೆ. ಅದನ್ನು ನೋಡಿದ ಸರಿತಾ ಮನಸ್ಸಿನಲ್ಲಿ ಈಗಾಗಲೇ ಒಂದು ಅನುಮಾನ ಹುಟ್ಟುತ್ತೆ. ಇದು ಯಾಕೋ ಸಾಮಾನ್ಯ ಘಟನೆಯಲ್ಲ. ಅವಳು ತಕ್ಷಣ ಗೌರಿಯನ್ನು ಟಾರ್ಗೆಟ್ ಮಾಡುತ್ತಾಳೆ. ಸರಿತಾ ಮಾತುಗಳು ಕಠಿಣವಾಗುತ್ತವೆ. ನಿನ್ನ ಮನೆ ಜನರನ್ನು ನೀನೇ ಕರೆಸಿಕೊಂಡಿದ್ದೀಯಾ ಅಂತ ಆರೋಪ ಮಾಡ್ತಾಳೆ. ಆದರೆ ಗೌರಿ ತುಂಬಾ ಶಾಂತವಾಗಿ ಹೇಳ್ತಾಳೆ, ನನ್ನ ಬಳಿ ಫೋನ್ ಕೂಡ ಇಲ್ಲ, ನಾನು ಹೇಗೆ ಕರೆ ಮಾಡ್ತೀನಿ? ಒಬ್ಬ ನಿರಪರಾಧಿ ವ್ಯಕ್ತಿ ಏನೂ ಮಾಡಿಲ್ಲ ಅಂದ್ರೂ ಪರಿಸ್ಥಿತಿ ಅವನ ಮೇಲೆ ಆರೋಪ ಹಾಕಿದ್ರೆ ಅವನು ಎಷ್ಟು ಹೇಳಿದ್ರು ಜನರು ನಂಬೋದು ಕಷ್ಟ. ಇದು ಇಲ್ಲಿ ಗೌರಿಗೆ ಆಗೋ ಪರಿಸ್ಥಿತಿ. ಸರಿತಾ ಮಾತು ಇಲ್ಲಿ ನಿಂತಿಲ್ಲ. ಅವಳು ಹೇಳ್ತಾಳೆ, ನಿನ್ನ ಕುಟುಂಬ ಮತ್ತೆ ನಮ್ಮ ಮುಂದೆ ಬಂದರೆ ನಿನ್ನನ್ನೇ ಮನೆಯಿಂದ ಹೊರ ಹಾಕ್ತೀನಿ ಅಂತ. ಇದು ಕೇಳೋಕೆ ತುಂಬಾ ನೋವು ಆಗೋ ಮಾತು. ವಿವೇಕ್ ಮಾತ್ರ ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಮಾಡ್ತಾನೆ. ಇದು ದೇವಸ್ಥಾನ, ಇಲ್ಲಿ ಜಗಳ ಬೇಡ ಅಂತ. ಅಜ್ಜಿ ತಾತ ಕೂಡ ಹೇಳ್ತಾರೆ ಇದು ಕೋ ಇನ್ಸಿಡೆಂಟ್ ಆಗಿರಬಹುದು. ಆದರೆ ಗೌರಿ ಮನಸ್ಸು ಒಳಗಡೆ ತುಂಬಾ ನೋವು ಅನುಭವಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಮೋನಿಕಾ, ಅವಳು ಅನಿಕೇತ್ ಜೊತೆ ಮಾತನಾಡ್ತಾ ಇರುತ್ತಾಳೆ. ಅವಳು ಹೇಳ್ತಾಳೆ, ನನ್ನ ಅಮ್ಮನಿಗೆ ಈಗ ನನ್ನ ಮೇಲೆ ಪ್ರೀತಿ ಇಲ್ಲ, ಎಲ್ಲದಕ್ಕೂ ಗೌರಿಯೇ ಕಾರಣ. ಇಲ್ಲಿ ಅವಳ ಮನಸ್ಸಿನಲ್ಲಿ ದ್ವೇಷದ ಬೀಜ ಬಿತ್ತಲ್ಪಡುತ್ತದೆ. ಅನಿಕೇತ್ ಇದನ್ನು ಕೇಳಿ ಒಳಗಡೆ ಖುಷಿಯಾಗ್ತಾನೆ. ಯಾಕೆಂದ್ರೆ ಅವನಿಗೂ ಇದೇ ಬೇಕು, ಮೋನಿಕಾ ಗೌರಿಯನ್ನು ದ್ವೇಷಿಸಬೇಕು ಅಂತ. ಕೆಲವರು ಹೊರಗೆ ಒಳ್ಳೆಯವರಂತೆ ಕಾಣಿಸ್ತಾ ಇದ್ರು ಒಳಗಡೆ ಬೇರೆ ಪ್ಲಾನ್ ಮಾಡುತ್ತಾ ಇರುತ್ತಾರೆ. ಅನಿಕೇತ್ ಕೂಡ ಇದೇ ರೀತಿ. ಇಲ್ಲಿಂದ ಕತೆ ಮತ್ತಷ್ಟು ಟ್ವಿಸ್ಟ್ ಆಗುತ್ತೆ. ಗೌರಿ ತನ್ನ ಅಕ್ಕ ಮೋನಿಕಾ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡುತ್ತಾಳೆ. ಇದು ಅವಳ ಧರ್ಮ, ಪ್ರೀತಿ, ಜವಾಬ್ದಾರಿ. ಆದರೆ ಮನೆಗೆ ಬಂದಾಗ ಎಲ್ಲರೂ ಅವಳ ಮೇಲೆ ಸಿಡಿಯುತ್ತಾರೆ. ಯಾಕೆ ಯಾರಿಗೂ ಹೇಳದೆ ಹೋಗಿದ್ದಿ? ನೀನು ಈಗ ನಮ್ಮ ಮನೆ ಸೊಸೆ, ನಿನ್ನ ಕುಟುಂಬದ ಮೇಲೆ ಅಷ್ಟು ಅಟ್ಯಾಚ್ಮೆಂಟ್ ಬೇಡ. ಗೌರಿ ತುಂಬ ಕಣ್ಣೀರು ತುಂಬಿಕೊಂಡು ಹೇಳ್ತಾಳೆ, ಅವಳು ನನ್ನ ಅಕ್ಕ, ಅವಳಿಗೋಸ್ಕರ ಮಾಡಿದೆ. ಒಬ್ಬ ತಂಗಿ ತನ್ನ ಅಕ್ಕನನ್ನು ಕಾಪಾಡೋಕೆ ಏನಾದರೂ ಮಾಡಿದರೆ ಅದು ತಪ್ಪ? ಆದರೆ ಸಮಾಜದ ನಿಯಮಗಳು ಕೆಲವೊಂದು ಪ್ರೀತಿಗಿಂತ ದೊಡ್ಡದಾಗುತ್ತದೆ. ಅಚಾನಕ್ ಆಗಿ ವಿವೇಕ್ಗೆ ಪೊಲೀಸರಿಂದ ಕಾಲ್ ಬರುತ್ತೆ. ಮೋನಿಕಾ ಲೊಕೇಶನ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇದು ಕೇಳಿ ವಿವೇಕ್ ಶಾಕ್ ಆಗುತ್ತಾನೆ. ಆದರೆ ಅವನು ಗೌರಿಗೆ ಹೇಳೋದಿಲ್ಲ. ಅವನು ಒಬ್ಬನೇ ಹೋಗೋ ನಿರ್ಧಾರ ಮಾಡ್ತಾನೆ. ಗೌರಿಗೆ ಹೇಳಬಾರ್ದು ಅಂತ ಮನಸ್ಸಿನಲ್ಲಿ ತೀರ್ಮಾನ ಮಾಡುತ್ತಾನೆ. ಇಲ್ಲಿ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ. ವಿವೇಕ್ ಮೋನಿಕಾನನ್ನು ಎದುರಿಸಲು ಹೋಗ್ತಾನೆ. ಕಾಂತಲಕ್ಷ್ಮಿ ತನ್ನ ಮಗಳನ್ನು ಯಾರಿಗೂ ಸಿಗದಂತೆ ಕಾಪಾಡೋಕೆ ಹೊರಡ್ತಾಳೆ. ಮೋನಿಕಾ ಹೋಟೆಲ್ ರೂಮಿನಲ್ಲಿ ಏನೋ ಗೊತ್ತಿಲ್ಲದ ಹಾಗೆ ಇರುತ್ತಾಳೆ. 3 ಜನ, ಒಂದು ಜಾಗ, ಒಂದು ಕ್ಲೈಮ್ಯಾಕ್ಸ್. ಒಂದು ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಹೇಗೆ 3 ಒಂದೇ ಜಾಗ ಬರುತ್ತದೆ, ಹಾಗೆ ಇಲ್ಲಿ ಒಂದು ಸೀರಿಯಲ್ನಲ್ಲಿ 3 ಜನ ಒಟ್ಟಿಗೆ ಹೈ ಸಸ್ಪೆನ್ಸ್ ಆಗಿ ಸಿಗುತ್ತಾರೆ. ವಿವೇಕ್ ಕೋಪದಿಂದ ಹೋಗ್ತಾನೆ, ಮೋನಿಕಾಗೆ ಪಾಠ ಕಲಿಸ್ತೀನಿ ಅಂತ. ಕಾಂತಲಕ್ಷ್ಮಿ ಭಯದಿಂದ ಹೋಗ್ತಾಳೆ, ಗೌರಿ ಜೀವನ ಹಾಳಾಗಬಾರದು ಅಂತ. ಗೌರಿ ಮಾತ್ರ ಏನೂ ಗೊತ್ತಿಲ್ಲದೆ ತನ್ನ ಅಕ್ಕನ ಬಗ್ಗೆ ಕಳವಳ ಇರುತ್ತಾಳೆ. ವಿವೇಕ್ ಮತ್ತು ಕಾಂತಲಕ್ಷ್ಮಿ ಯಾರು ಮೊದಲು ಮೋನಿಕಾನನ್ನು ಸೇರುತ್ತಾರೆ? ಮೋನಿಕಾ ಮತ್ತೆ ಮನೆಗೆ ಬರ್ತಾಳ ಅಥವಾ ಇನ್ನೊಂದು ಟ್ವಿಸ್ಟ್? ಗೌರಿ ಸತ್ಯ ಗೊತ್ತಾದರೆ ಏನು ಮಾಡ್ತಾಳೆ? ಮುಂದಿನ ಸಂಚಿಕೆಯಲ್ಲಿ ಭಾರಿ ಸಸ್ಪೆನ್ಸ್. ಈ ಕಥೆಯಲ್ಲಿ ನಾವು ಪ್ರೀತಿ ವರ್ಸಸ್ ಅನುಮಾನ, ಕುಟುಂಬ ವರ್ಸಸ್ ಸಂಬಂಧ, ಸತ್ಯ ವರ್ಸಸ್ ದ್ವೇಷ ಇವುಗಳನ್ನು ನೋಡಬಹುದು. ಗೌರಿ ಮಾಡಿದ್ದು ತಪ್ಪಾ ಅಥವಾ ಸರಿಯಾ? ಇದರ ತೀರ್ಮಾನ ನಿಮ್ಮದು. ಈ ಕಥೆಯ ಇವತ್ತಿನ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಯಾವಾಗಲೂ ಇರಿ. ಧನ್ಯವಾದ.